ದರ್ಶನ್ ರೇಣುಕಾ ಸ್ವಾಮಿ ಮೇಲೆ ಯಾವ ರೀತಿ ಹಲ್ಲೆ ಮಾಡಿದ್ದಾರೆ ನೋಡೋದಾದ್ರೆ ಸಿನಿಮಾ ಸ್ಟೈಲ್ ನಲ್ಲಿ ನಟ ದರ್ಶನ್ ಅಟ್ಟಹಾಸ ಮೆರೆದಿದ್ದ. ದರ್ಶನ್ಗೆ ಈಗ ತಾನು ಮಾಡಿದ ತಪ್ಪಿನ ಬಗ್ಗೆ ಒಪ್ಪಿಕೊಂಡಿದ್ದಾರೆ. ರೇಣುಕಾ ಸ್ವಾಮಿ ಎದೆಗೆ ಶೂನಿಂದ ಒದ್ದಿರೋದನ್ನ ಪೊಲೀಸರ ಮುಂದೆ ದರ್ಶನ್ ಹೇಳಿಕೆ ನೀಡಿದ್ದಾರೆ. ಪೊಲೀಸರ ಮುಂದೆ ಹೇಳಿಕೆಯಲ್ಲಿ ದರ್ಶನ್ ತಪ್ಪು ಒಪ್ಪಿಕೊಂಡಿದ್ದಾರೆ. ಎಷ್ಟು ಭೀಕರವಾಗಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಎಂದರೆ ತಲೆಗೆ ಕಾಲಿನಿಂದ ಶೂನಲ್ಲಿ ಒದ್ದಿರೋದು ಕೂಡ ಬಯಲಾಗಿದೆ. ಈ ವೇಳೆಯಲ್ಲಿ ಒದ್ದಿರೋ ಹೊಡೆತಕ್ಕೆ ರೇಣುಕಾ ಸ್ವಾಮಿಯ ಕಿವಿಯೇ ಕಟ್ಟಾಗಿತ್ತು. ಜೊತೆಗೆ ರೇಣುಕಾ ಸ್ವಾಮಿಯ ಕುತ್ತಿಗೆಗೆ ಕಾಲು ಇಟ್ಟು ನಗುತ್ತಾ ಕುಳಿತಿದ್ರಂತೆ ದರ್ಶನ್. ಇನ್ನು ವಿಚಾರಣೆ ವೇಳೆ ನನ್ನಿಂದ ತಪ್ಪಾಗಿದೆ ಸರ್ ಎಂದು ದರ್ಶನ್ ಹೇಳಿದ್ದರಂತೆ. ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ಒದ್ದಿರೋದು ಕೂಡ ನಿಜ. ಈ ಎಲ್ಲ ಅಂಶಗಳು 20 ಪುಟಗಳ ಹೇಳಿಕೆಯಲ್ಲಿ ದರ್ಶನ್ ತಪ್ಪೊಪ್ಪಿಗೆ ದಾಖಲಾಗಿದೆ.